ನಮಸ್ಕಾರದಲ್ಲಿ ಬಂದವರೇ, ನಾನು ಭೂಮಾಪನಕ್ಕೆ ಸಂಬಂಧಪಟ್ಟಂತೆ ಸರಪಳಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಯಾವುದೋ ಒಂದು ನಿರ್ದಿಷ್ಟ ಜಮೀನನ್ನು ಮೊದಲಿಗೆ ಸುತ್ತುವರೆದು ನಂತರ ಆಧಾರ ರೇಖೆಯನ್ನು ರಚಿಸಿ ಲಾಂಬಿ ವೃದ್ಧಿಗಳನ್ನು ಸರಪಳಿಯನ್ನು ಮತ್ತು ಶಂಕು ಸಹಾಯದಿಂದ ಅಳತೆ ಮಾಡಲಾಗುತ್ತೆ. ನಂತರ ವಸಲಗಳನ್ನು ವಿಂಗಡಿಸ್ಕೊಳ್ಬೇಕಾಗುತ್ತೆ. ಆ ವಸಲಗಳನ್ನು ಪಕ್ಕಾ ಪುಸ್ತಕದಲ್ಲಿ ಹೇಗೆ ದಾಖಲೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೆ. ಹಾಗೆ ಇವತ್ತಿನ ದಿವಸ ಪ್ರತಿಯೊಂದು ಅಳತೆಗಳು ಸರಪಳಿ ಮತ್ತು ಆಣೆಗಳಿದ್ದು ಇವುಗಳನ್ನ ಹೇಗೆ ಪಕ್ಕಾ ಪುಸ್ತಕದಲ್ಲಿ ದಾಖಲಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ವಸಲ ಒಂದಾಗಿದೆ. ಇದರಲ್ಲಿ ವೃದ್ಧಿ 5-2 ಇದೆ ಹಾಗೂ ಲಾಂಬಿ 4 ಚೈನ್ ಇದೆ. ಸೊ ಇದು ವಸಲ 2ನ ಈ ಆಕಾರದಲ್ಲಿ ಟ್ರೆಪೀಸಿಯಂ ತಗೊಂಡಿದ್ದಾರೆ. ವೃದ್ಧಿ 5-2 ಇದೆ. ಮತ್ತೊಂದು ವೃದ್ಧಿ 6-14 ಇದೆ. ಲಾಂಬಿ 7.5 ಮತ್ತೆ 4-2 ಮತ್ತು ಇದನ್ನ ಟ್ರಯಾಂಗಲ್ ಇದೆ. ವಸಲ 3 ಇದದ್ದು ವೃದ್ಧಿ 6-14 ಇದೆ. ಲಾಂಬಿ 3-14 ಇದೆ. ಅದೇ ರೀತಿ ಇದನ್ನ ಒಂದು ಟ್ರಯಾಂಗಲ್ ಆಗಿ ತಗೊಂಡಿದ್ದಾರೆ. ಆವಾಗ ವೃದ್ಧಿ 6 ಇದೆ ಹಾಗೂ ಲಾಂಬಿ 3-14 4-2 7.5 ಮತ್ತೆ 4. ಈ ರೀತಿ ನಾವು ಮೊದಲಿಗೆ ಅವನ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಈ ವೃದ್ಧಿಯನ್ನ ನಾವು ಒಟ್ಟು ವೃದ್ಧಿ ಮಾಡೋಣ. 2 ಇತ್ತು ಅಂತಂದ್ರೆ ಅದನ್ನ ಆಡ್ ಮಾಡ್ಕೋಬೇಕು. ಇಲ್ಲಿ 5 ಒಂದೇ ವೃದ್ಧಿ ಇದೆ, ಸೇಮ್ ಇರುತ್ತೆ. ಇಲ್ಲಿ 2 ವೃದ್ಧಿ ಇದಾವೆ. 2ನ್ನ ಕೂಡಿದಾಗ 12 ಸರಪಳಿ ಬರುತ್ತೆ. ಇಲ್ಲೂ ಒಂದೇ ವೃದ್ಧಿ ಇದೆ, ಅದನ್ನ ಎಂಟ್ರಿ ಮಾಡಿದ್ವಿ. ಇಲ್ಲೂ ಒಂದೇ ವೃದ್ಧಿ ಇದೆ, ಇಲ್ಲೂ ಒಂದೇ ವೃದ್ಧಿನ ಎಂಟ್ರಿ ಮಾಡಿದ್ವಿ. ಇದನ್ನ ಅರ್ಧ ಮಾಡ್ಕೋಬೇಕು. 5-2 ಇದೆ, ಅರ್ಧ ಮಾಡಿದಾಗ 2 5 ಆಣೆ ಬರುತ್ತೆ. ಇದು 12 ಇದೆ, ಇದು 6 ಸರಪಳಿ ಬರುತ್ತೆ. ಇದು 6-14 ಇದೆ, 3-7 ಬರುತ್ತೆ. ಇದು 6 ಇದೆ, 3 ಬರುತ್ತೆ. ಅದೇ ರೀತಿ ಲಾಂಬಿನೂ ಸಹ ನಾವು ಅಡಿಷನ್ ಆಡ್ ಮಾಡಬೇಕಾಗುತ್ತೆ, ಕೂಡಿಸ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ 4 ಚೈನ್ ಇದೆ, ಇಲ್ಲೂ 4 ಚೈನ್ ಆಗುತ್ತೆ. ಇಲ್ಲಿ 2 ಲಾಂಬಿಗಳಿದಾವೆ, ಇವನ್ನು ಆಡ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದೇ ಲಾಂಬಿ ಇದೆ, ಅದನ್ನೇ ನಾವು ದಾಖಲಿಸ್ತಾ ಇದ್ದೀವಿ. ಇಲ್ಲಿ ಒಟ್ಟು 4 ಲಾಂಬಿಗಳಿದೆ. ಇಲ್ಲಿ ಇದನ್ನು ಕೂಡಿಸಿ ಮಾಡಲಾಗಿದೆ. ಸೊ ಈ ರೀತಿ ನಾವು ಎಲ್ಲ ಅಳತೆಗಳನ್ನ ದಾಖಲಿಸಿದಾಗ ನಂತರ ತಮಗೆ ಗೊತ್ತಿದೆ ಯಾವುದೇ ಒಂದು ತ್ರಿಕೋಣದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಅಂತಂದ್ರೆ ಅರ್ಧ ಇಂಟು ಲಾಂಬಿ ಇಂಟು ವೃದ್ಧಿಯನ್ನ ಸೂತ್ರವನ್ನು ಅಳವಡಿಸ್ಕೋಬೇಕಾಗುತ್ತೆ. ಅದೇ ರೀತಿ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂತಂದ್ರೆ 2 ವೃದ್ಧಿನ 2ರಿಂದ ಭಾಗಿಸಿ ನಂತರ 2 ವೃದ್ಧಿಗಳ ಮಧ್ಯೆ ಇರ್ತಕ್ಕಂಥ ಅಂತರದಿಂದ ಗುಣಾಕಾರ ಮಾಡಿದಾಗ ನಿಮಗೆ ವಿಸ್ತೀರ್ಣ ಸಿಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಾನು ಗುಣಾಕಾರವನ್ನ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.